ಹಾಯ್, ನಮ್ಮ ಹೆಸರು ಸ್ವಪ್ನ. ನಾನು ಸ್ವಾದಾರ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್. ಇವತ್ತು ನಾನು ನಿಮಗೆ ನಿಯರ್ ದುಖನ್ ಆ್ಯಪ್ ಬಗ್ಗೆ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಯರ್ ದುಖನ್ ಅಂದ್ರೆ ಇದು ಸ್ಪೆಷಲಿ ಮಿಲ್ಕ್ ವೆಂಡರ್ಸ್ಗೋಸ್ಕರ ಡಿಸೈನ್ ಮಾಡಿದ ಪ್ಲಾಟ್ಫಾರ್ಮ್. ಇದರಿಂದ ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಡೈರೆಕ್ಟ್ ಕನೆಕ್ಟ್ ಆಗ್ಬೋದು. ಇಂಪಾರ್ಟೆಂಟ್ ವಿಷಯ, ನಾವ್ ಏನು ಡೆಲಿವರಿ ಮ್ಯಾನ್ ಪವರ್ ಪ್ರೊವೈಡ್ ಮಾಡಲ್ಲ. ನಮ್ಮ ಮೋಟೋ ಸಿಂಪಲ್: your customers, your business, your control. ನಾವ್ ಯಾವತ್ತೂ ನಿಮ್ಮ ಕಸ್ಟಮರ್ಸ್ ಜೊತೆ ಡೈರೆಕ್ಟ್ ಇಂಟ್ರಾಕ್ಟ್ ಮಾಡಲ್ಲ. ನಿಯರ್ ದುಖನ್ ಜಸ್ಟ್ ಒಂದು ಬ್ರಿಡ್ಜ್ ತರ ವರ್ಕ್ ಆಗುತ್ತೆ. ನಿಮ್ಮ ಮತ್ತು ನಿಮ್ಮ ಕಸ್ಟಮರ್ಸ್ ಮಧ್ಯೆ ಕನೆಕ್ಷನ್ ಸಿಂಪಲ್ ಮತ್ತು ಈಸಿ ಮಾಡುತ್ತೆ. ಫಸ್ಟ್, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೈನ್ ಅಪ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನೀವು ನಿಯರ್ ದುಖಾನ್ಗೆ ಹೋಗ್ಬಾರು. ಐ ಆಮ್ ಅ ಮರ್ಚೆಂಟ್ ಅಂತ ಆಪ್ಷನ್ ಚೂಸ್ ಮಾಡಿ. ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈ ಆದ್ಮೇಲೆ ನಿಮ್ಮ ಬಿಸ್ನೆಸ್ ಆಟೋಮ್ಯಾಟಿಕ್ ಆಗಿ ಸೆಟಪ್ ಆಗುತ್ತೆ. ಬೈ ಡಿಫಾಲ್ಟ್ ನಿಮಗೆ 50+ ಕ್ಯಾಟಗರೀಸ್ ಮತ್ತು 650+ ಪ್ರಾಡಕ್ಟ್ ಸಿಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ 5 ಮಿನಿಟ್ಸ್ ಒಳಗೆ ಲೈವ್ ಆಗಬಹುದು. ಆಫ್ಟರ್ ನಿಮ್ಮ ಬಿಸ್ನೆಸ್ ಸೆಟಪ್ ಆದ್ಮೇಲೆ ನೀವು ಈ ಪೇಜ್ ನೋಡ್ತೀರಾ. ಬೈ ಡಿಫಾಲ್ಟ್ ಎಲ್ಲ ಕ್ಯಾಟಗರೀಸ್ ಮತ್ತು ಪ್ರಾಡಕ್ಟ್ಸ್ ಕಸ್ಟಮರ್ಸ್ಗೆ ಹೈಡನ್ ಇರುತ್ತೆ. ಒಂದು ಕ್ಯಾಟಗರಿ ವಿಸಿಬಲ್ ಮಾಡಬೇಕಂದ್ರೆ ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಶೋ ಟು ಕಸ್ಟಮರ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಮಿಲ್ಕ್ ಕ್ಯಾಟಗರಿ ಕಸ್ಟಮರ್ಸ್ಗೆ ವಿಸಿಬಲ್ ಆಗುತ್ತೆ ಮತ್ತು ಅವರು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಇದೇ ಥರ ನೀವು ಬೇರೆ ಕ್ಯಾಟಗರೀಸ್ ಕೂಡ ನಿಮ್ಮ ಕಸ್ಟಮರ್ಸ್ಗೆ ವಿಸಿಬಲ್ ಮಾಡ್ಬೋದು. ಆಲ್ ದ ಕ್ಯಾಟಗರೀಸ್ ವಿಸಿಬಲ್ ಟು ಕಸ್ಟಮರ್ಸ್ ಅಂತ ಮಾರ್ಕ್ ಮಾಡಿತ್ತು ಹೋಮ್ ಪೇಜಲ್ಲಿ ಶೋ ಆಗುತ್ತೆ. ಈಗ ಹೋಮ್ ಮೇಲೆ ಕ್ಲಿಕ್ ಮಾಡಿ ವಿಸಿಬಲ್ ಪ್ರಾಡಕ್ಟ್ಸ್ ನೋಡಕ್ಕೆ. ಈಗ ನೀವು ಎಲ್ಲ ವಿಸಿಬಲ್ ಕ್ಯಾಟಗರೀಸ್ ನೋಡ್ಬೋದು, ಆದರೆ ಅವುಗಳ ಒಳಗಿನ ಪ್ರಾಡಕ್ಟ್ಸ್ ಇನ್ನೂ ಹಿಡನ್ ಇರುತ್ತೆ. ಪ್ರಾಡಕ್ಟ್ಸ್ ವಿಸಿಬಲ್ ಮಾಡಬೇಕಂದ್ರೆ ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯೂ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ. ಯಾವುದಾದ್ರೂ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಪಾಪಪ್ ಓಪನ್ ಆಗುತ್ತೆ. ಮಲ್ಟಿಪಲ್ ಆಪ್ಷನ್ಸ್ ಜೊತೆ ಎಡಿಟ್ ಪ್ರಾಡಕ್ಟ್ ಅಂದರೆ ಪ್ರೈಸ್, ಟೈಟಲ್, ಇಮೇಜ್ ಚೇಂಜ್ ಮಾಡ್ಬೋದು. ವಿಸಿಬಲ್ ಅಂದರೆ ಪ್ರಾಡಕ್ಟ್ ಕಸ್ಟಮರ್ಸ್ಗೆ ಶೋ ಆಗುತ್ತೆ. ಹೈಡ್ ಅಂದರೆ ಪ್ರಾಡಕ್ಟ್ ಹೈಡನ್ ಆಗುತ್ತೆ. ಡಿಲೀಟ್ ಅಂದರೆ ಬೇಕಾಗಿಲ್ಲ ಅಂದರೆ ರಿಮೂವ್ ಮಾಡ್ಬೋದು. ಸೆಟ್ ಕೋಡ್ ಅಂದರೆ ಈಸಿ ಬಿಲ್ಲಿಂಗ್ಗೋಸ್ಕರ ಕೋಡ್ ಅಸೈನ್ ಮಾಡ್ಬೋದು. ಇದೇ ಥರ ನೀವು ಯಾವ ಕ್ಯಾಟಗರಿ ಅಲ್ಲಿ ಇರುವ ಪ್ರಾಡಕ್ಟ್ಸ್ನ ಕೂಡ ವಿಸಿಬಲ್ ಮಾಡ್ಬೋದು. ನೀವು ಸೆಲ್ ಮಾಡ್ತಾ ಇರುವ ಕ್ಯಾಟಗರಿ ಲಿಸ್ಟ್ ಅಲ್ಲಿ ಇಲ್ಲ ಅಂದರೆ ಆ್ಯಡ್ ಕ್ಯಾಟಗರಿ ಯೂಸ್ ಮಾಡಿ ನಿಮ್ಮ ಓನ್ ಕ್ಯಾಟಗರಿ ಕ್ರಿಯೇಟ್ ಮಾಡ್ಬೋದು. ಇದೇ ಥರ ಆ್ಯಡ್ ಪ್ರಾಡಕ್ಟ್ ಯೂಸ್ ಮಾಡಿ ಹೊಸ ಪ್ರಾಡಕ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ನಾವು ಆಲ್ವೇಸ್ ರೆಕಮೆಂಡ್ ಮಾಡೋದು ಸ್ಟ್ಯಾಂಡರ್ಡ್ ಕ್ಯಾಟಗರೀಸ್ ಚೆಕ್ ಮಾಡಿ ಅಂತ. ಯಾಕಂದ್ರೆ ನಮ್ಮ ಟೀಮ್ ಟೈಮ್ ಟು ಟೈಮ್ ಹೊಸ ಕ್ಯಾಟಗರೀಸ್ ಆ್ಯಡ್ ಮಾಡ್ತಾ ಇರುತ್ತೆ. ನಿಮ್ಮ ಎಲ್ಲ ಕಸ್ಟಮರ್ ಆರ್ಡರ್ಸ್ ನೋಡಕ್ಕೆ ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಹೊಸ ಆರ್ಡರ್ಸ್ ಯೆಟ್ ಟು ಡೆಲಿವರ್ ಸೆಕ್ಷನಲ್ಲಿ ಕಾಣಿಸುತ್ತೆ. ಒಂದು ಆರ್ಡರ್ ಡೆಲಿವರ್ ಆಯಿತು ಅಂತ ಮಾರ್ಕ್ ಮಾಡಬೇಕಂದ್ರೆ ಆ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟಸ್ನ ಡೆಲಿವರ್ಡ್ ಅಂತ ಸೆಟ್ ಮಾಡಿ. ಅಪ್ಡೇಟ್ ಆದಮೇಲೆ ಆ ಆರ್ಡರ್ ಡೆಲಿವರ್ಡ್ ಸೆಕ್ಷನ್ಗೆ ಮೂವ್ ಆಗುತ್ತೆ. ಲೈವ್ಗೆ ಹೋಗೋದಕ್ಕೆ ಮುಂಚೆ ನಿಮ್ಮ ಮರ್ಚೆಂಟ್ ಪ್ರೊಫೈಲ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಮತ್ತು ಎಲ್ಲ ನೆಸೆಸರಿ ಡೀಟೇಲ್ಸ್ ಕರೆಕ್ಟಾಗಿ ಫಿಲ್ ಮಾಡಿ. ಸೆಟ್ಟಿಂಗ್ಸ್ ಕಾನ್ಫಿಗರ್ ಮಾಡೋಕ್ಕೆ ಮೈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಸೆಸರಿ ಡೀಟೇಲ್ಸ್ ಫಿಲ್ ಮಾಡಿ. ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ಅಂದರೆ ಇಲ್ಲಿ ಎನೇಬಲ್ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ಸ್ ಎಕ್ಸೆಪ್ಟ್ ಮಾಡ್ತೀರಾ ಅಂದರೆ ಅಲೌ UPI ಪೇಮೆಂಟ್ಸ್ ಸೆಲೆಕ್ಟ್ ಮಾಡಿ. ನೀವು ಡೆಲಿವರಿ ಚಾರ್ಜ್ ಹಾಕ್ತೀರಾ ಅಂದರೆ ಇಲ್ಲಿ ಅಮೌಂಟ್ ಸೆಟ್ ಮಾಡಬಹುದು. ಡೆಲಿವರಿ ಚಾರ್ಜ್ ಪ್ರತಿ ಐಟಮ್ಗೆ ಅಲ್ಲ, ಆರ್ಡರ್ಗೆ ಒಂದು ಸಲ ಮಾತ್ರ ಅಪ್ಲೈ ಆಗುತ್ತೆ. ಉದಾಹರಣೆಗೆ ನೀವೇ ₹5 ಡೆಲಿವರಿ ಚಾರ್ಜ್ ಸೆಟ್ ಮಾಡಿದ್ರೆ ಎಂಟೈರ್ ಆರ್ಡರ್ಗೆ ₹5 ಮಾತ್ರ ಆ್ಯಡ್ ಆಗುತ್ತೆ, ಪ್ರತಿ ಐಟಮ್ಗೆ ಅಲ್ಲ.
ಬಿಲ್ಲಿಂಗ್ ಈಸಿ ಮಾಡಕ್ಕೆ ಬಿಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ, ಪ್ರಾಡಕ್ಟ್ ಕೋಡ್ ಎಂಟರ್ ಮಾಡಿ, ಬಿಲ್ಗೆ ಆಡ್ ಮಾಡಿ. ನೀವು ಬಿಲ್ನ ನಿಮ್ಮ ಕಸ್ಟಮರ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಪ್ರತಿ ಮಾರ್ನಿಂಗ್ ನಿಮಗೆ ಕಸ್ಟಮರ್ಸ್ಗೆ ಮಿಲ್ಕ್ ಡೆಲಿವರಿ ಮಾಡಬೇಕು ಅಂದ್ರೆ ಆಪಲ್ಲಿ ಎಲ್ಲ ಆರ್ಡರ್ಸ್ ಮತ್ತು ಪ್ರೆಫರೆನ್ಸಸ್ ಚೆಕ್ ಮಾಡೋದು ಸ್ವಲ್ಪ ಕಷ್ಟ ಆಗಬಾರ್ದು. ಅದಕ್ಕೆ ಬದಲಾಗಿ ರಿಪೋರ್ಟ್ ಡೌನ್ಲೋಡ್ ಮಾಡಿ ನಿಮ್ಮ ಡೆಲಿವರಿ ಸ್ಟಾಫ್ ಜೊತೆ ಶೇರ್ ಮಾಡಬಾರ್ದು. ಇದ್ರಿಂದ ಅವರು ಈಸಿಯಾಗಿ ಆರ್ಡರ್ಸ್ ಡೆಲಿವರ್ ಮಾಡಬಾರ್ದು. ಇದಕ್ಕೆ ಮಾಸ್ಟರ್ ರಿಪೋರ್ಟ್ ಜನರೇಟ್ ಮಾಡಬಾರ್ದು. ರಿಪೋರ್ಟ್ಸ್ ತುಂಬ ಕ್ಲಿಯರ್ ಮತ್ತು ವೆಲ್ ಆರ್ಗನೈಸ್ಡ್ ಆಗಿರುತ್ತೆ. ನೀವು ಲೇಔಟ್ ವೈಸ್, ಏರಿಯಾ ವೈಸ್, ಅಪಾರ್ಟ್ಮೆಂಟ್ ವೈಸ್ ಮತ್ತು ಬ್ಲಾಕ್ ವೈಸ್ ರಿಪೋರ್ಟ್ಸ್ ಕೂಡ ಜನರೇಟ್ ಮಾಡಬಹುದು. ರಿಪೋರ್ಟ್ ಡೌನ್ಲೋಡ್ ಮಾಡಿ ನಿಮ್ಮ ಡೆಲಿವರಿ ಸ್ಟಾಫ್ ಜೊತೆ ಶೇರ್ ಮಾಡಿ. ಈಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಸ್ಮೂತ್ ಡೆಲಿವರಿಗೋಸ್ಕರ ಈಗ ಆಡ್ಮಿನ್ ಮೇಲೆ ಕ್ಲಿಕ್ ಮಾಡಿ. ಆಡ್ಮಿನ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡಕ್ಕೆ ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ. ಮೊದಲು ವಾಲೆಟ್ ಸಿಂಕ್ ಬಗ್ಗೆ ನೋಡೋಣ. ಉದಾಹರಣೆಗೆ ಮಾರ್ನಿಂಗ್ ಡೆಲಿವರಿ ಆದಮೇಲೆ ಬೇರೆ ಬೇರೆ ಫ್ಲ್ಯಾಟ್ಸ್ಗೆ ಮಿಲ್ಕ್ ಡೆಲಿವರ್ ಮಾಡಿದ್ಮೇಲೆ ಪ್ರತಿ ರೆಸಿಡೆಂಟ್ ವಾಲೆಟ್ನಿಂದ ಅಮೌಂಟ್ ಡಿಡಕ್ಟ್ ಮಾಡಬೇಕಾಗುತ್ತೆ. ಇದನ್ನ ಮ್ಯಾನ್ಯುಯಲ್ ಆಗಿ ಮಾಡೋದು ಟೈಮ್ ಕನ್ಸ್ಯೂಮಿಂಗ್ ಮತ್ತು ಕಷ್ಟ ಆಗಬಹುದು. ಅದಕ್ಕೆ ಬದಲಾಗಿ ಸಿಂಕ್ ವಾಲೆಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಕ್ಲಿಕ್ಕಲ್ಲಿ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಅಮೌಂಟ್ ಡಿಡಕ್ಟ್ ಮಾಡುತ್ತೆ. ಡೆಲಿವರಿ ಆದ ಎಲ್ಲ ಫ್ಲ್ಯಾಟ್ಸ್ನಲ್ಲಿ ಆ ದಿನ ಕಸ್ಟಮರ್ ಪ್ರೆಫರೆನ್ಸಸ್ ಬೇಸ್ ಮೇಲೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಫ್ಲ್ಯಾಟ್ 101ಗೆ ವಾಲೆಟ್ ಬ್ಯಾಲೆನ್ಸ್ ಸಿಂಕ್ ಮುಂಚೆ ₹1,286 ಇದೆ. ಡೆಲಿವರಿ ಬಾಯ್ 2 ಫಾರ್ಮ್ ಫ್ರೆಶ್ ಆರ್ಗ್ಯಾನಿಕ್ ಮಿಲ್ಕ್ ಡೆಲಿವರ್ ಮಾಡಿದ್ದಾರೆ. ₹118 ಡಿಡಕ್ಟ್ ಆಗುತ್ತೆ. ವಾಲೆಟ್ ಸಿಂಕ್ ಆದ್ಮೇಲೆ ಅಪ್ಡೇಟೆಡ್ ಬ್ಯಾಲೆನ್ಸ್ ₹1,168 ಆಗುತ್ತೆ. ಇದೇ ಥರ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಎಲ್ಲ ರೆಸಿಡೆನ್ಸ್ಗೆ ಡಿಡಕ್ಷನ್ಸ್ ಪ್ರೋಸೆಸ್ ಮಾಡುತ್ತೆ. ಅವರ ಡೈಲಿ ಪ್ರೆಫರೆನ್ಸ್ ಬೇಸ್ ಮೇಲೆ. ಇದ್ರಿಂದ ನಿಮ್ಮ ಡೈಲಿ ಆಪರೇಷನ್ಸ್ ಫಾಸ್ಟ್, ಆಕ್ಯುರೇಟ್ ಮತ್ತು ಕಂಪ್ಲೀಟ್ ಹ್ಯಾಸಲ್ ಫ್ರೀ ಆಗುತ್ತೆ. ಈಗ ವಾಲೆಟ್ ಸಿಂಕ್ ಟ್ರಾನ್ಸಾಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ ಪರ್ಟಿಕ್ಯುಲರ್ ದಿನ ಎಲ್ಲ ಕಸ್ಟಮರ್ಸ್ಗೆ ಆದ ಡಿಡಕ್ಷನ್ಸ್ ನೋಡಬಹುದು. ನೀವು ಹೊಸ ಕಸ್ಟಮರ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಕಸ್ಟಮರ್ ರಿಜಿಸ್ಟ್ರೇಷನ್ ಯೂಸ್ ಮಾಡಿ, ಅಥವಾ ಕಸ್ಟಮರ್ಸ್ ನೀರ್ ದುಃಖನಲ್ಲಿ ಸೈನ್ ಅಪ್ ಮಾಡಿ ತವರೇ ರಿಜಿಸ್ಟರ್ ಆಗಬಹುದು. ನೆಕ್ಸ್ಟ್ ಆನ್ ಬಿಹಾಫ್ ಆಫ್ ಫೀಚರ್ ನೋಡೋಣ. ಇದ್ರಿಂದ ನೀವು ನಿಮ್ಮ ಕಸ್ಟಮರ್ಸ್ ತರಫ್ನಲ್ಲಿ ಮಲ್ಟಿಪಲ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡಬಹುದು. ಆನ್ ಬಿಹಾಫ್ ಆಫ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಸ್ಪೆಸಿಫಿಕ್ ಕಸ್ಟಮರ್ ಸೆಲೆಕ್ಟ್ ಮಾಡಿ ಪಾಪಪ್ ಓಪನ್ ಆಗುತ್ತೆ. ಮಲ್ಟಿಪಲ್ ಆಪ್ಷನ್ಸ್ ಜೊತೆ ಇಂಪಾರ್ಟೆಂಟ್ ಆಪ್ಷನ್ ಒಂದು, ಆಡ್ ಮನಿ. ಇದ್ರಿಂದ ಕಸ್ಟಮರ್ ವಾಲೆಟ್ಗೆ ಮನಿ ಆಡ್ ಮಾಡಬಹುದು. ಕಸ್ಟಮರ್ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಅಥವಾ ಆಪ್ ಮೂಲಕ ಆಡ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಆಪ್ಷನ್ ತುಂಬಾ ಯೂಸ್ಫುಲ್. ಇತರ ಸಿಚುವೇಶನ್ ಅಲ್ಲಿ ನೀವು ಈಸಿಯಾಗಿ ವಾಲೆಟ್ ಬ್ಯಾಲೆನ್ಸ್ ಅಪ್ಡೇಟ್ ಮಾಡಬಹುದು. ನೀವು ಡೆಲಿವರಿ ಫ್ರೀಕ್ವೆನ್ಸಿ ಕೂಡ ಸೆಟ್ ಮಾಡಬಹುದು. ಇದು ಪ್ರೆಫರೆನ್ಸಸ್ ಅಲ್ಲಿ ನೋಡಬಹುದು. ಇಲ್ಲಿಂದ ಡೆಲಿವರಿ ಸ್ಟಾಪ್ ಮಾಡಬಹುದು ಮತ್ತೆ ರೀಸ್ಟಾರ್ಟ್ ಮಾಡಬಹುದು, ಅಥವಾ ಆರ್ಡರ್ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡಬಹುದು. ಏನಾದರೂ ಡೌಟ್ಸ್ ಇದ್ರೆ FAQ ಸೆಕ್ಷನ್ ರೆಫರ್ ಮಾಡಿ. ನಿಮ್ಮ ಪ್ರೆಫರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಆನ್ಸರ್ಸ್ ನೋಡಬಹುದು. ಇನ್ನೂ ಹೆಲ್ಪ್ ಬೇಕು ಅಂದ್ರೆ ನೀವು ನಮ್ಮನ್ನು ವಾಟ್ಸ್ಆ್ಯಪಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. 7406043560.